ಒಂದು ಈಗ ಸ್ಕ್ರಿಪ್ಟ್ ಚೂಸ್ ಮಾಡೋದು ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಇನ್ನಷ್ಟು. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಹಿಟ್ ಆಯ್ತು ಅಂದರೆ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು. ಫಾರ್ ಎಕ್ಸಾಂಪಲ್ ನಾನಾದ್ರೂ ಅಷ್ಟೇ, ಶರಣ್ಯ ಅವರು ಈ ಸ್ಕ್ರಿಪ್ಟ್ ಇವಾಗ ಚೂಸ್ ಮಾಡಿದ್ದಾರೆ, ಈ ಸಿನಿಮಾ ಹಿಟ್ ಆಗಿದೆ ಅಂದರೆ ಇದೇ ರೀತಿ ಮಾಡ್ತಾ ಇರ್ತಾರೆ, ಹಿಟ್ ಸಿನಿಮಾಗಳನ್ನೇ ಕೊಡ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ನಮ್ಗೆ ಖಂಡಿತವಾಗ್ಲೂ ಇರುತ್ತೆ. ಅದು ಯಾವ ರೀತಿ ನೀವು ಅದನ್ನು ಜವಾಬ್ದಾರಿ ಹೆಚ್ಚು ಮಾಡಿದೆ? ಸಿನಿಮಾ ಹಿಟ್ಟು ಫ್ಲಾಪ್ ಅನ್ನೋದು ಆ್ಯಕ್ಚುಲಿ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಬಿಕಾಸ್ ಈಗ ಒಂದು ಸ್ಟೋರಿ ಕೇಳಿರ್ತೀವಿ ನಾವು, ಸ್ಟೋರಿ ಅದನ್ನು ಯಾವ ಥರ ಮಾಡ್ತೀವಿ, ಅದನ್ನು ಹೆಂಗೆ ಪ್ಲೇಸ್ ಆಗುತ್ತೆ, ಅದೇನೋ ಸಿನಿಮಾ ಹಿಟ್ ಅನ್ನೋದು ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಅದಾಗಬೇಕು. ಸೊ ಬರೀ ಹಿಟ್ ಸಿನಿಮಾದಲ್ಲಿ ಮಾತ್ರ ನಟಿಸ್ಬೇಕು ಅಂತ ನಾನು ನೋಡ್ಕೊಂಡು ಹೋದರೆ ಅವಾಗ ಬಡ್ಜೆಟ್ ಅದು ಇದು ಸುಮಾರು ಬರುತ್ತೆ. ಸೊ ಆ್ಯಸ್ ಅ ನಟಿಯಾಗಿ ನನಗೇನೆಂದರೆ ಒಂದು ಸಿನಿಮಾ ನೋಡಿದ್ಮೇಲೆ ಅದು ಹಿಟ್ಟು ಫ್ಲಾಪು ಅದು ಸೆಕೆಂಡ್ರಿ, ಬಟ್ ನಾವು 100% ಅದಕ್ಕೆ ಎಫರ್ಟ್ಸ್ ಹಾಕಿರ್ತೀವಿ. ಆ ಎಫರ್ಟ್ಸ್ ಹಾಕಿದಾಗ ಜನ ಥಿಯೇಟ್ರಿಗೆ ನೋಡಿದಾಗ ಓ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಂಥ ಒಳ್ಳೆ ನಟಿ ಅಂತ ಅನ್ಬೇಕು. ಇದು ನನ್ನ ಒಂದು ಗೋಲು. ಸೊ ಅಂದರೆ ನಂಬರ್ ಆಫ್ ಸಿನಿಮಾಸ್ ಹಿಟ್ ಜಾಸ್ತಿ ಆಗಬೇಕು, ಅದು ಡೆಫಿನೆಟ್ಲಿ ಆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗಿರೋದು ಆ್ಯಸ್ ಅ ಪಾತ್ರ ಅಂದರೆ ನಟಿಯಾಗಿ ನಾನು ಗುರ್ತಿಸ್ಕೋಬೇಕು. ಜನ ನನ್ನ ಆ ಪಾತ್ರ ನೋಡಿ ಇವಳಿಲ್ಲ ಅಂದರೆ ಇನ್ನೊಬ್ಳು ಇದನ್ನು ಮಾಡೋಕ್ಕಾಗ್ತಿರ್ಲಿಲ್ವೇನೋ ಅಥವಾ ಇರ್ರಿಪ್ಲೇಸಬಲ್ ಅಂತಾರಲ್ಲ, ಆ ಥರದೊಂದು ಪಾತ್ರಗಳಲ್ಲಿ ನಟಿಸ್ಬೇಕು, ಬೇರೆ ಬೇರೆ ಪಾತ್ರಗಳಲ್ಲಿ ಅಂತ ಆಸೆ. ಈಗ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಕೇಳ್ತಾ ಇದ್ದೀನಿ, ಅಭಿನಯಕ್ಕೆ ನೀವು ಹೆಚ್ಚು ಒತ್ತು ಕೊಡ್ತೀರಾ ಅಥವಾ ಯಾವುದೋ ಒಂದು ಸಿನಿಮಾದಲ್ಲಿ ಟಾಪ್ ಸ್ಟಾರ್, ಟಾಪ್ ಡೈರೆಕ್ಟರ್ ಒಂದು ಸಾಂಗ್ ಆಫರ್ ಮಾಡ್ತಾರೆ, ಈ ಸಾಂಗಲ್ಲಿ ನೀವು ಬೇಕೇ ಬೇಕು, ನಮ್ಮದು ಈ ಥರ ಎಕ್ಸ್ಪೆಕ್ಟೇಷನ್ಸೇ ಇದೆ, ನೀವಿದ್ರೆ ಸೂಟಬಲ್ ಆಗ್ತೀರಾ ನಮ್ಮ ಸಾಂಗ್ ಅಂತ ಕೇಳಿದಾಗ ನೀವು ಸಾಂಗಿಗೆ ಒಪ್ಕೋತೀರಾ ಅಥವಾ ಅಭಿನಯಕ್ಕೆ ಒಪ್ಕೋತೀರಾ? ಎರಡೂ ಮಾಡ್ತೀನಿ, ಯಾಕೆ ಮಾಡಬಾರ್ದು? ಎರಡರಲ್ಲಿ ಒಂದು ಈಗ ನನ್ಗೆ ಅದನ್ನೇ ಹೇಳಿದ್ದು, ನಾನು ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಹಿಟ್ ಸಿನಿಮಾನೂ ಇರಬೇಕು, ಬಿಕಾಸ್ ನಮ್ಮದು ಮಾರ್ಕೆಟಿಂಗ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಟ್ ಸಿನಿಮಾನೂ ಇರಬೇಕು, ಅದ್ರ ಜೊತೆ ಒಂದು ಆ್ಯಕ್ಟರ್ ಆಗಿ ಅದೊಂದು ಫುಲ್ಫಿಲ್ ಮಾಡೋದಿರುತ್ತಲ್ಲ, ನಮ್ಮ ಒಂದು ಡಿಸೈರ್ನ ಆ ಫುಲ್ಫಿಲ್ ಮಾಡೋವಂಥ ಪಾತ್ರಗಳು ಬೇಕು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ, ಇದೊಂದು ಮಾಡಿದ್ರೆ ಅದೊಂದು ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತಿದ್ದೀನಿ. ಗೊತ್ತಿಲ್ಲ, ಯಾಕಂದ್ರೆ ನನಗೂ ಇದು ಹೊಸ ಎಲ್ಲ ಎಕ್ಸ್ಪೀರಿಯನ್ಸಸ್ಸು, ಹೊಸ ಪ್ರಪಂಚ. ಸೊ ಸ್ಲೋ ಆಗಿ ಅಲ್ಲಿ ಇಲ್ಲಿ ತಪ್ಪುಗಳಾದ್ರೂ ಬಹುಶಃ ಅದನ್ನು ತಿದ್ಕೊಂಡು ಮುಂದೆ ಹೋಗಿ ಒಂದು ಸ್ಟ್ರಾಂಗ್ ಆಗಿ ಒಟ್ಟಿನಲ್ಲಿ ಒಂದು ನಟಿಯಾಗಿ ನಿಲ್ಲಬೇಕು ಅಂತ ಆಸೆ. ಸೊ ಐ ಜಸ್ಟ್ ಪ್ರೇ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಕೊನೆಯ ಪ್ರಶ್ನೆ, ನಟಿಯಾಗಿ ನೀವು ಪರಭಾಷೆಗೆ ಹೋದರೆ, ಈಗಾಗಲೇ ಹೋಗ್ತಾ ಇದ್ದೀರಾ, ಓಕೆ ಐ ಆಮ್ ಸಾರಿ, ಹೋಗ್ತಾ ಇದ್ದಾರೆ, ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ, ಪಾದಾರ್ಪಣೆಯನ್ನು ಮಾಡಿದ್ದಾರೆ, ಯಾವ ರೀತಿ ನೀವೊಂದು ಕಂಡೀಷನ್ಸ್ನ ಅಪ್ಲೈ ಮಾಡ್ತೀರಾ? ಈ ಚಿತ್ರರಂಗಕ್ಕೆ ನಾನು ಹೋಗಿದ್ದೀನಿ, ಸೊ ಇಷ್ಟು ಲಿಮಿಟೇಷನ್ಸ್ ನಂದಿದೆ ಅನ್ನೋದಾದರೆ ನಿಮ್ಮ ಪಾತ್ರಕ್ಕೆ? ಲಿಮಿಟೇಷನ್ಸ್ ಅಂದರೆ ನನಗೆ ಅದೇನೇ ಅವಾಗಲೇ ಏನು ಹೇಳಿದೆ, ಮನೆ ಮಗಳಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ, ಆ ವರ್ಡೇ ನಂಗೆ ತುಂಬ ಇಷ್ಟ. ಯಾಕಂದರೆ ಈಗ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ, ಈ ನಮ್ಮ ಕನ್ನಡದ ಹುಡುಗಿ ಅದು ಇದು ಅಂತ ಒಂದು ಇರ್ತಾರೆ, ಅದ್ರ ಮೀರಿ ನಾನು ಏನೋ ಹೋಗ್ಬಿಟ್ಟೆ ಅಂತ ಅಂದರೆ ಒಬ್ರು 4 ಜನ ಈಗ ಬಿಕಾಸ್ ನನ್ನ ಫ್ಯಾಮಿಲಿ ಫಸ್ಟ್ ಇಂಪಾರ್ಟೆಂಟ್ ನನಗೆ. ಅವರೊಂದು ನಂಬಿಕೆ ಇಟ್ಟು ನನ್ನ ಒಂದು ಚಿತ್ರರಂಗದಲ್ಲಿ ನಿಲ್ಲಿಸಿದ್ದಾರೆ, ಬಿಟ್ಟಿದ್ದಾರೆ, ನನಗೊಂದು ಫ್ರೀಡಮ್ ಕೊಟ್ಟು ಅಂತ ಅಂದರೆ ಫಸ್ಟ್ ಅವ್ರ ಹೆಸರು ಉಳಿಸ್ಬೇಕು. ಆ ಮನೆ ಮಗಳು ಅಂತ ಅಂದಾಗ ಏನು ಈಗ ಎಲ್ಲರೂ ನೆಗೆಟಿವ್ ಕಮೆಂಟ್ಸ್ ಅದು ಇದು ಮಾಡ್ತಿರ್ತಾರೆ, ಬಟ್ ಒಂದು ಜೆನ್ಯೂನ್ ಆಗಿ ಒಬ್ರು ಹೇಳ್ತಾರೆ ಗೊತ್ತಾ, ಇದಿಷ್ಟು ಸಾಕು ಇದಿಷ್ಟು ಸಾಕು. ಒಂದು ಫ್ಯಾಮಿಲಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಸೊ ಆ ಲಿಮಿಟೇಷನ್ಸಲ್ಲೇ ಮಾಡಬೇಕು ಅಂತ. ಬಿಕಾಸ್ ನನಗೆ ತುಂಬ ಫ್ರೀಯಾಗೂ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ಮೀರಿ ಏನೂ ಇಲ್ಲ. ಸೊ ಆ ಫ್ಯಾಮಿಲಿಲಿ ಒಂದು ಏನು ಲಿಮಿಟೇಷನ್ಸ್ ಇದೆ ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಆರ್ ಯು ಓಪನ್ ಅಪ್ ಟು ದ ಬೋಲ್ಡ್ ಸೀನ್ಸ್? ನಾಟ್ ಟೂ ಬೋಲ್ಡ್, ಅದೇ ಒಂದು ಅಂದರೆ ಸಿನಿಮಾ ನನ್ನ ಅಪ್ಪ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ತೋರಿಸೋಂಗಿರಬೇಕು ಅಷ್ಟೇ. ಅದು ಯಾವ ಲಿಮಿಟ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಈಗ ಆ್ಯಸ್ ಅ ಡಾಟರ್ ನಿಮ್ಗಾಗಿರ್ಬೋದು, ಈಗ ನಾನು ಹಿಂಗೆ ಕೂತಿದ್ದಾಗ ಓಕೆ ನಮ್ಮ ಅಪ್ಪ ನೋಡ್ತಾ ಇದ್ದಾರೆ ಈ ಸಿನಿಮಾ ಅಂದರೆ ಅವ್ರಿಗೆ ನಾಚಿಕೆ ಆಗಬಾರ್ದು ಅಷ್ಟೇ, ಅವ್ರಿಗೆ ಹೆಮ್ಮೆ ಆಗಬೇಕು, ಆ ಥರ ಪಾತ್ರಗಳನ್ನ ಮಾಡಬೇಕು. ವೆರಿ ಆಲ್ ದ ಬೆಸ್ಟ್ ನಿಮಗೆ, ನೀವು ಬೆಳೀತಾ ಇರೋದು ನನಗೆ ನಿಜಕ್ಕೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.